ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ತುಂಬ ಸಿಂಪಲ್ ಆಗಿ ಒಂದು ಚಿಕನ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಅದು ಡಯಟ್ ಪ್ಲಾನ್ ಅಲ್ಲಿ ಏನಾದರೂ ಇದ್ರೆ ನೀವು ಈ ರೀತಿ ಚಿಕನ್ ಮಾಡ್ಕೊಳ್ಳಿ, ಪದೇ ಪದೇ ಇದೇ ರೀತಿ ಮಾಡ್ಕೋತೀರಾ. ಅಷ್ಟು ಸಿಂಪಲ್ ಆಗಿ, ಮತ್ತೆ ಎಣ್ಣೆ ಕೂಡ ತುಂಬಾನೇ ಕಡಿಮೆ ಉಪಯೋಗಿಸ್ಕೊಂಡು ಎಣ್ಣೆ ಹಾಕೇ ಇಲ್ವೇನೋ ಅನ್ನೋ ರೀತಿನಲ್ಲಿ ನಾನು ಚಿಕನ್ನ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಮಾಡ್ಕೋಬಹುದು. ಡಯಟ್ ಪ್ಲಾನ್ ಅಲ್ಲಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರೋರು ಈ ರೀತಿ ಮಾಡ್ಕೊಳ್ಳಿ, ಪದೇ ಪದೇ ಇದೇ ರೀತಿ ಮಾಡ್ಕೋತೀರಾ ನೀವು, ಅಷ್ಟು ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಆಗ್ಬಿಡಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಬಿಸಿ ಆಗ್ತಿದ್ದಾಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಬರೀ ಅರ್ಧ ಸ್ಪೂನ್ ಅಷ್ಟೇ ಸಾಕು ಎಣ್ಣೆ. ಮತ್ತೆ 2 ಹಸಿ ಮೆಣಸಿನ್ಕಾಯಿನ ಸೀಳ್ಕೊಂಡು ಹಾಕೊಂಡಿದ್ದೀನಿ. ಸ್ವಲ್ಪ ಪುದೀನ ಸೊಪ್ಪನ್ನ ತೊಳೆದು ಹಾಕೊಂಡಿದ್ದೀನಿ. ಮತ್ತೆ ಇದಕ್ಕೆ 2 ಗೆಡ್ಡೆ ಈರುಳ್ಳಿನ ಹಾಕೊಂಡಿದ್ದೀನಿ. 2 ಈರುಳ್ಳಿ ಹಾಕೊಂಡು ಇದು ಬಣ್ಣ ಚೇಂಜ್ ಆಗೋವರೆಗೂ ನಾವು ಮೆಣಸಿನ್ಕಾಯಿ, ಪುದೀನ ಮತ್ತೆ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ಳೋಣ. ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಸಿ ವಾಸನೆ ಹೋಗಿ ಆಯ್ತು. ಇವಾಗ ಇದಕ್ಕೆ ನಾನು ತೊಳೆದು ನೀರೆಲ್ಲ ತೆಗೆದು ಅಂದ್ರೆ ನೀರೆಲ್ಲ ಹಿಂಡಿ ಇಟ್ಕೊಂಡಿರುವಂತ ಅರ್ಧ ಕೆಜಿ ಚಿಕನ್ನ ಹಾಕೊಂಡಿದ್ದೀನಿ. ಚಿಕನ್ ಯಾವಾಗಲೂ ಅಷ್ಟೇ ನಾವು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀವಿ ಅಥವಾ ಡಯಟ್ ಪ್ಲಾನ್ ಅಲ್ಲಿ ಇದ್ದೀವಿ ಅಂತ ಅನ್ನುವಾಗ ಸ್ಕಿನ್ ಔಟೇ ತಗೋಬೇಕು, ಬರ್ನಿಂಗ್ ಯಾವಾಗಲೂ ತಗೋಬಾರ್ದು. ಸ್ಕಿನ್ ಔಟ್ ಚಿಕನ್ ಅರ್ಧ ಕೆಜಿ ಹಾಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕೊಂಡು ಚೆನ್ನಾಗಿ ಒಗ್ಗರಣೆನಲ್ಲಿ ನಾವು ಚಿಕನ್ನ ಹುರ್ಕೋಬೇಕು, ನೀರು ಬಿಟ್ಕೋಬೇಕು. ಚಿಕನ್ ಯಾವಾಗಲೂ ಕೂಡ ನೀರು ಬಿಟ್ಕೊಳ್ಳೋವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಅಂದ್ರೆ ಇದು ನೀರೆಲ್ಲ ಬಿಟ್ಕೊಂಡು ಚಿಕನ್ ಅಲ್ಲಿ ಇರುವಂತ ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು. ಮತ್ತೆ ಅದೇ ನೀರೆಲ್ಲ ಡ್ರೈ ಆಗ್ಬೇಕು. ಅಲ್ಲಿವರೆಗೂ ನಾವು ಚಿಕನ್ನ ಒಗ್ಗರಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಲ್ಲಿವರೆಗೂ ಕೈ ಬಿಡದೆ ತಿರುಗಿಸ್ಕೋತಾ ನಾವು ಒಂದೊಂದು ನಿಮಿಷಕ್ಕೂ ಕೈ ಬಿಡದೆ ತಿರುಗಿಸ್ಕೋತಾ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಕಾಣಿಸ್ತಾ ಇದೆಯಲ್ಲ, ಹಾಕಿರೋಷ್ಟು ಎಣ್ಣೆ ಬಿಟ್ಕೊಂಡಿದೆ ನೋಡಿ, ಎಣ್ಣೆನೇ ಜಾಸ್ತಿ ಹಾಕಿಲ್ಲ, ಅದರಲ್ಲೂ ಹಾಕಿರೋಷ್ಟು ಎಣ್ಣೆ ಬಿಟ್ಕೊಳ್ಳೋ ಥರ ನಾವು ಚಿಕನ್ನ ಫ್ರೈ ಮಾಡ್ಕೋಬೇಕು. ಈ ರೀತಿ ಚಿಕನ್ ಫ್ರೈ ಆದಮೇಲೆ ಈಗ ಒಂದು 70% ಚಿಕನ್ ಬೆಂದ್ಬಿಟ್ಟಿದೆ. ಇವಾಗ ನಾನು ಇದಕ್ಕೆ 1 ಕಟ್ನಷ್ಟು ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ತೊಳೆದು ಹಾಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿರುವಂಥ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆನಲ್ಲಿ ಇದು ಕೂಡ ಚೆನ್ನಾಗಿ ಬೇಯಬೇಕು. ಸೊಪ್ಪು ಕೂಡ ಚೆನ್ನಾಗಿ ಬೆಂದ್ಮೇಲೆ ಇವಾಗ ನಾನು 1 ಟೊಮೆಟೊನ ಹಾಕೊಂಡಿದ್ದೀನಿ. 1 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಈ ರೀತಿ ತಿರುಗಿಸ್ಕೊಳ್ಳೋಣ. ಈ ರೀತಿ ಟೊಮೆಟೊ ಕೂಡ ಸಾಫ್ಟ್ ಆದಮೇಲೆ ನಾವು ಇದಕ್ಕೆ ನೋಡಿ ಚಿಕನ್ ಯಾವ ರೀತಿ ಬೆಂದಿದೆ ತೋರಿಸ್ತೀನಿ. ಒಂದು 70% ಚಿಕನ್ ಬೆಂದಿದೆ. ಇವಾಗ ಪಾಲಕ್ ಸೊಪ್ಪು ಕೂಡ ನಮಗೆ ಚೆನ್ನಾಗಿ ಫ್ರೈ ಆಯಿತು, ಟೊಮೆಟೊ ಕೂಡ ಫ್ರೈ ಆಯಿತು. ಇವಾಗ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪೌಡ್ರು, ಮನೆಯಲ್ಲಿ ನಾವೇನು ಯೂಸ್ ಮಾಡ್ತೀವಿ ಸಾಂಬಾರು ಪೌಡ್ರು, ಇದನ್ನ ಹಾಕೊಂಡಿದ್ದೀನಿ. ಬೇರೆ ಯಾವುದೇ ಮಸಾಲೆನ ಇಲ್ಲಿ ಹಾಕೋದು ಬೇಡ. ಗರಂ ಮಸಾಲ ಅದು ಇದೆಲ್ಲ ಏನು ಬೇಡ. ಸಾಂಬಾರು ಪೌಡ್ರನ್ನೇ ನಮಗೆ ಚಕ್ಕೆ ಲವಂಗ ಎಲ್ಲ ಹಾಕೊಂಡಿರ್ತೀವಲ್ವ, ಸಾಕಿಷ್ಟೇ. ನಾವು ಹೆಲ್ದಿ ಆಗಿ ಮಾಡ್ಕೋತಿರೋದ್ರಿಂದ, ಡಯಟ್ಗೋಸ್ಕರ ಮಾಡ್ಕೋತಿರೋದ್ರಿಂದ ಇಷ್ಟೇ ಸಾಕು. ಸಾಂಬಾರು ಪೌಡ್ರ್ ಹಾಕೊಂಡು ಒಂದೇ ಒಂದು ಚಿಕ್ಕ ಲೋಟದಲ್ಲಿ ನೀರು ಹಾಕೊಂಡಿದ್ದೀನಿ. ಜಾಸ್ತಿ ನೀರು ಬೇಡ, ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕೊಂಡು ಚೆನ್ನಾಗಿ ನೀರೆಲ್ಲ ಸುಂಡ್ಕೊಳ್ಳೋವರೆಗೂ ಅಂದ್ರೆ ನೀರೆಲ್ಲ ಚೆನ್ನಾಗಿ ಆವಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನಾವು ಇದಕ್ಕೆ 3 ಮೊಟ್ಟೆಗಳನ್ನ ಹಾಕೊಳ್ಳೋಣ. ಅರ್ಧ ಕೆಜಿ ಚಿಕನ್ಗೆ 3 ಮೊಟ್ಟೆನ ಹಾಕ್ತಾ ಇದ್ದೀನಿ. 3 ಮೊಟ್ಟೆ ಹಾಕೊಂಡು, ನಿಮ್ಗೆ ಮೊಟ್ಟೆ ಬೇಡ ಅಂದರೆ ಬರೀ ಚಿಕನ್ ಸಾಕಾಗುತ್ತೆ ಅಂದರೆ ಅಷ್ಟಕ್ಕೇನೆ ಸ್ಟಾಪ್ ಮಾಡ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ನಾನಿಲ್ಲಿ ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಮೊಟ್ಟೆ ಪೂರ್ತಿಯಾಗಿ ಡ್ರೈ ಆಗಬೇಕು, ಅಲ್ಲಿವರೆಗೂ ನಾವು ತಿರುಗಿಸ್ಕೋಬೇಕು. ಇವಾಗ ಸ್ವಲ್ಪ ಉಪ್ಪು ಬೇಕು ಅನಿಸುತ್ತೆ, ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕಂದರೆ ಉಪ್ಪನ್ನು ಹಾಕೋಬೋದು. ಮತ್ತೆ ಮೊದಲೇ ಹಾಕಿದ್ದೀವಿ ಉಪ್ಪು, ಮತ್ತೆ ಮೊಟ್ಟೆ ಎಲ್ಲ ಹಾಕಿದ್ದೀವಲ್ವ, ಅದರಿಂದ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಕೈ ಬಿಡದೆ ತಿರುಗಿಸ್ಕೋಬೇಕು. ಈ ಮೊಟ್ಟೆ ಎಲ್ಲ ಉದುರುದ್ರಾಗಿ ಆಗಬೇಕು, ಚಿಕನ್ಗೆ ಚೆನ್ನಾಗಿ ಹೊಂದ್ಕೋಬೇಕು ಮೊಟ್ಟೆ. ಆ ರೀತಿಯಾಗಿ ನಾವು ತಿರುಗಿಸ್ಕೋಬೇಕು. ಕಾಣಿಸ್ತಾ ಇದೆಲ್ಲ, ತುಂಬ ಸಿಂಪಲಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಸಿಂಪಲಾಗಿ ಮಾಡ್ಕೋಬೋದು ಅಂದರೆ ಈ ಚಿಕನ್ನು. ಅಡುಗೆ ಬರದೇ ಇರೋರು ಕೂಡ, ಬ್ಯಾಚುಲರ್ ಕೂಡ ಈ ಥರ ಚಿಕನ್ ಮಾಡ್ಕೊಂಡು ತಿಂತಾ ಇದ್ರೆ ಪದೇ ಪದೇ ಮಾಡ್ಕೋತೀವಿ, ಅಷ್ಟು ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನಿಮಗೆ ಬೇಕಂದರೆ ಒಂದು ಅರ್ಧ ಹೋಳು ನಿಂಬೆ ಹುಳಿನ ಬಿಟ್ಕೋಬೋದು. ಇದನ್ನ ಚಪಾತಿ ಜೊತೆ, ರೈಸ್ ಜೊತೆ, ಮುದ್ದೆ ಜೊತೆ, ಸೈಡ್ಗೆ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ಅದು ಡಯಟಲ್ಲಿ ಇರುವಾಗ ಒಂದು 100 ಗ್ರಾಮ್ ರೈಸು ಅಥವಾ ಒಂದು 100 ಗ್ರಾಮ್ ಮುದ್ದೆ ತಗೊಂಡು ಇದ್ರ ಜೊತೆಗೆ ಚಿಕನ್ ತಗೊಂಡು ಒಂದು 150 ಗ್ರಾಮ್ ಅಷ್ಟು ತರಕಾರಿ ತಗೊಂಡು ತಿಂತಾ ಇದ್ರೆ ವೆಯ್ಟ್ ಲಾಸ್ ಆಗಿ ಹಿಂಗೆ ಕಡಿಮೆ ಆಗ್ತಾ ಇರುತ್ತೆ. ನಿಮ್ಗೆ ಎಲ್ರಿಗೂ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸವಿರುಚಿ ಆಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.